ಅಭಯ ಅರಣ್ಯದ ರಾಜ. ಬೆಳಗಿನ ಜಾವ ಕಾಡಿನ ತುಂಬೆಲ್ಲ ಮಂಜಿನ ತಿಳುಪದರ. ಪ್ರತಿಯೊಂದು ಎಲೆಯ ಮೇಲೆ ಮುತ್ತಿನಂತೆ ಮಂಜಿನ ಹನಿಗಳು ಕುಳಿತುಕೊಂಡಿದ್ದವು. ದಟ್ಟವಾದ ಹಸಿರು ಮರಗಳ ನಡುವೆ ಸಣ್ಣ ಹೊಳೆಯು ಕಲಕಲ ಎಂದು ಹರಿಯುತ್ತಿತ್ತು. ನವಿಲುಗಳು ಕೆಕ ಎಂದು ಕೂಗುತ್ತಾ, ಜಿಂಕೆಗಳು ಕುಪ್ಪಳಿಸುತ್ತಾ, ಇಡೀ ಅರಣ್ಯವೇ ಹರ್ಷದಿಂದ ಎಚ್ಚೆತ್ತುಕೊಂಡಿತ್ತು. ಇಂತಹ ಸುಂದರ ಸನ್ನಿವೇಶದ ಮಧ್ಯದಲ್ಲಿ ತನ್ನ ಗಾಂಭೀರ್ಯದ ನಡೆ ಮತ್ತು ಪ್ರಶಾಂತ ಕಣ್ಣುಗಳಿಂದ ಅಭಯ ಎಂಬ ಸಿಂಹವು ಧೈರ್ಯದಿಂದ ನಿಂತಿತ್ತು. ಇವನು ಬರಿಯ ರಾಜನಾಗಿರಲಿಲ್ಲ, ಅರಣ್ಯದ ಪಾಲಕನಾಗಿದ್ದ. ಒಂದು ದಿನ ಅಭಯನು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ದೊಡ್ಡ ಆಲದ ಮರದ ಕೆಳಗೆ ಸಮಾವೇಶಗೊಳಿಸಿ ಸಭೆ ಕರೆದ. ಆನೆಯ ದಂಡು, ಜಿಂಕೆಗಳ ಹಿಂಡು, ಚುರುಕಾದ ಚಿರತೆಗಳು, ಬಣ್ಣ ಬಣ್ಣದ ಹಕ್ಕಿಗಳು ಮತ್ತು ಸ್ವತಃ ಸಿಂಹ ಅಭಯ ಎಲ್ಲರೂ ಅಲ್ಲಿ ನೆರೆದಿದ್ದರು. ನೀರಿನ ಸಮಸ್ಯೆ ಮತ್ತು ಒಗ್ಗಟ್ಟಿನ ಪಾಠ. ಕಾಲ ಬದಲಾಯಿತು. ಬೇಸಿಗೆಯ ಬಿಸಿಲು ಹೆಚ್ಚಾಗುತ್ತಾ ಹೋಯಿತು. ಅರಣ್ಯದ ಜೀವನಾಡಿಯಂತಿದ್ದ ನದಿಯು ಕ್ರಮೇಣ ಬತ್ತಿ ಒಣಗಲು ಆರಂಭಿಸಿತು. ಪ್ರಾಣಿಗಳು ನೀರಿಲ್ಲದೆ ತೊಂದರೆಯಲ್ಲಿ ತೊಳಲಾಡುತ್ತಿದ್ದವು. ದಣಿದು ಹಸಿವಿಲ್ಲದೆ ತಿರುಗಾಡುತ್ತಿದ್ದವು. ಆ ಆತಂಕದ ದಿನಗಳಲ್ಲಿ ಅಭಯಸಿಂಹವು ತನ್ನ ಪ್ರಜೆಗಳನ್ನು ಕರೆದು ಗರ್ಜಿಸಿತು. ಆದರೆ ಅದು ಭಯದ ಗರ್ಜನೆಯಾಗಿರದೆ ಭರವಸೆಯ ಧ್ವನಿಯಾಗಿತ್ತು. ನನ್ನ ಪ್ರೀತಿಯ ಅರಣ್ಯವಾಸಿಗಳೇ, ಅಭಯ ಸಾರಿತು, ನಮ್ಮ ಮುಂದೆ ಒಂದು ದೊಡ್ಡ ಸಂಕಟವಿದೆ. ಆದರೆ ನೆನಪಿಡಿ, ಒಟ್ಟಾಗಿ ಇದ್ದರೆ ಯಾವ ಸಮಸ್ಯೆಯನ್ನೂ ಗೆಲ್ಲಬಹುದು. ಇದು ಒಬ್ಬರ ಹೋರಾಟವಲ್ಲ, ನಮ್ಮೆಲ್ಲರ ಬದುಕು. ರಾಜನ ಮಾತಿಗೆ ಸ್ಫೂರ್ತಿಗೊಂಡ ಪ್ರಾಣಿಗಳು ತಕ್ಷಣ ಕಾರ್ಯೋನ್ಮುಖವಾದವು. ಆನೆಯು ತನ್ನ ಅಪಾರ ಬಲವನ್ನು ಬಳಸಿ ಒಣಗಿಹೋದ ನದಿಯ ತೀರವನ್ನು ಅಗೆಯಲು ಪ್ರಾರಂಭಿಸಿತು. ಆಕಾಶದಲ್ಲಿ ಹಾರಾಡುತ್ತಿದ್ದ ಹಕ್ಕಿಗಳು ದೂರದ ಪ್ರದೇಶಗಳಿಗೆ ಹಾರಿ ಹೊಸ ನೀರಿನ ಮೂಲವನ್ನು ಹುಡುಕಲು ಹೊರಟವು. ಅವು ಕಂಡ ಒಂದು ಚಿಕ್ಕ ಗುಹೆಯೊಳಗೆ ನೀರಿನ ಸಣ್ಣ ಸುಳಿವಿತ್ತು. ಎಲ್ಲಾ ಪ್ರಾಣಿಗಳು ಆ ಗುಹೆಯ ಬಳಿ ಸೇರಿ ಸಹಕಾರದಿಂದ ಕೆಲಸ ಮಾಡಲು ಶುರುಮಾಡಿದವು. ಆನೆಗಳು ದೊಡ್ಡ ಕಲ್ಲುಗಳನ್ನು ಸರಿಸಿದರೆ, ಜಿಂಕೆಗಳು ಮಣ್ಣನ್ನು ತೆಗೆದವು, ಇರುವೆಗಳು ಕೂಡ ಸಣ್ಣ ಸಣ್ಣ ಕಣಗಳನ್ನು ಹೊರಹಾಕಿದವು. ಕೊನೆಗೂ ಆ ಶ್ರಮಕ್ಕೆ ಫಲ ಸಿಕ್ಕಿತು. ನೀರಿನ ಹೊಳೆಯು ಪುನಃ ಹರಿಯಲು ಆರಂಭಿಸಿತು. ಆ ಕ್ಷಣಕ್ಕೆ ಪ್ರಾಣಿಗಳ ಹರ್ಷಕ್ಕೆ ಪಾರವೇ ಇರಲಿಲ್ಲ. ಇಡೀ ಕಾಡು ಸಂತೋಷದ ಕೂಗಿನಿಂದ ತುಂಬಿಹೋಯಿತು. ಆ ಸಂಜೆ ಮೋಡಗಳು ತಂಪಾಗಿ ಮಳೆಬಿಲ್ಲು ಬೀಳುತ್ತಿತ್ತು. ಕಾಡು ಮತ್ತೆ ಹಸಿರಾಗುತ್ತಿದ್ದ ಆ ಅದ್ಭುತ ದೃಶ್ಯ ಒಗ್ಗಟ್ಟಿನ ಶಕ್ತಿಯನ್ನು ಸಾರುತ್ತಿತ್ತು. ಮಾನವನ ಆಗಮನ ಮತ್ತು ರಾಜನ ಮನವಿ. ಈ ಶಾಂತಿ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ಕಾಡಿನ ಅಂಚಿನಲ್ಲಿ ಕೆಲವು ಮಾನವರು ಮರಗಳನ್ನು ಕಡಿದು ಬೆಂಕಿ ಹಚ್ಚುತ್ತಿರುವುದು ಕಂಡುಬಂದಿತು. ಭಯಭೀತರಾದ ಪ್ರಾಣಿಗಳು ಪ್ರಾಣ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡತೊಡಗಿದವು. ಇಡೀ ಅರಣ್ಯವೇ ಆತಂಕದ ಕೂಗಿನಿಂದ ನಡುಗಿಹೋಯಿತು. ಸಿಂಹ ಅಭಯ ಎಂದಿನಂತೆ ಧೈರ್ಯಗುಂದಲಿಲ್ಲ. ಅದು ನೇರವಾಗಿ ಮಾನವರ ಮುಂದೆ ನಿಂತು ತನ್ನ ಭಯಂಕರ ಸ್ವರದಲ್ಲಿ ಮಾತನಾಡದೆ, ಶಾಂತ ಮತ್ತು ನೋವಿನ ಧ್ವನಿಯಲ್ಲಿ ಹೀಗೆ ಹೇಳಿತು: ಪ್ರಿಯ ಮನುಷ್ಯನೇ, ನೀನು ನಮ್ಮ ಮನೆಗೆ ಬಂದೆ. ನಾವು ಇಲ್ಲಿ ವಾಸಿಸುವ ಜೀವಗಳು. ನೀನು ಈ ಪ್ರಕೃತಿಯ ಒಂದು ಭಾಗ. ಹಾಗಾಗಿ ನಮ್ಮನ್ನು ಕೊಲ್ಲಬೇಡ, ನಮ್ಮನ್ನು ಕಾಪಾಡು. ಸಿಂಹದ ಕಣ್ಣುಗಳಲ್ಲಿನ ದೃಢತೆ ಮತ್ತು ಆ ಹೃದಯದಿಂದ ಬಂದ ಮಾತು ಮನುಷ್ಯನ ಮನಸ್ಸನ್ನು ತಟ್ಟಿತು. ಮಾನವನು ತಾನು ಮಾಡುತ್ತಿದ್ದ ತಪ್ಪಿನ ಅರಿವಾಗಿ ತಕ್ಷಣ ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಿದ. ಬದಲಿಗೆ ಅವನು ಸಿಂಹ ಅಭಯನ ಜೊತೆ ಕೈಜೋಡಿಸಿ ಕಾಡಿನ ಸಂರಕ್ಷಣೆಗೆ ನೆರವಾದ. ಹೊಸ ಪಯಣದ ಆರಂಭ. ಆ ದಿನದಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಮತ್ತು ಆ ಮಾನವನು ಒಟ್ಟಾಗಿ ಕೆಲಸ ಮಾಡಲು ಶುರುಮಾಡಿದರು. ಬಿದ್ದ ಮರಗಳ ಜಾಗದಲ್ಲಿ ಹೊಸ ಸಸಿಗಳನ್ನು ನೆಟ್ಟು ಅರಣ್ಯವನ್ನು ಮತ್ತೆ ಮೊದಲಿನಂತೆಯೇ ಮಾಡಿದರು. ಪ್ರಾಣಿ ಮತ್ತು ಮನುಷ್ಯನ ನಡುವಿನ ವಿಶ್ವಾಸದ ಸೇತುವೆ ನಿರ್ಮಾಣವಾಯಿತು. ರಾತ್ರಿ ಚಂದ್ರನ ಬೆಳಕಿನಲ್ಲಿ ಕಾಡು ಶಾಂತವಾಗಿ ಮಲಗಿತ್ತು. ಅಭಯ ಸಿಂಹವು ತನ್ನ ಗುಹೆಯ ಬಳಿ ಮಲಗಿ ಕಾವಲು ಕಾಯುತ್ತಿತ್ತು. ಕಾಡು ಮಾತ್ರ ಸಜೀವವಾಗಿ ಹೊಸ ಭರವಸೆಯೊಂದಿಗೆ ಉಸಿರಾಡುತ್ತಿತ್ತು. ಹಕ್ಕಿಗಳು ಮೌನವಾಗಿದ್ದರೂ ಅವು ಗಾಳಿಯಲ್ಲಿ ಹಾಡುತ್ತಾ ಆ ಕಾಡಿನ ಶಾಂತಿ ಮತ್ತು ವಿಶ್ವಾಸದ ಹೊಸ ಕಥೆಯನ್ನು ಹೊತ್ತು ಹೋಗುತ್ತಿದ್ದವು. ಮುಂದಿನ ದಿನ ಸೂರ್ಯೋದಯವಾಯಿತು. ಬೆಳಕಿನ ಕಿರಣಗಳು ಕಾಡಿನ ಮೇಲೆ ಬಿದ್ದವು. ಅಂದು ಎಲ್ಲರಿಗೂ ಅರ್ಥವಾಯಿತು: ನಿಜವಾದ ರಾಜನು ಬಲದಿಂದಲ್ಲ, ಹೃದಯದಿಂದ ಆಡಿಸುವವನು. ಅಭಯನು ಕೇವಲ ರಾಜನಾಗಿರದೆ ಪ್ರೀತಿ ಮತ್ತು ಸಹಕಾರದಿಂದ ಎಲ್ಲರನ್ನೂ ಒಟ್ಟಾಗಿಸಿದ ಅರಣ್ಯದ ನಿಜವಾದ ಪಾಲಕನಾಗಿದ್ದ. ಈ ಕಥೆಯ ಬಗ್ಗೆ